ಕಾರ್ಡ್ ಸೇವೆ ನೀಡುವ ವೀಸಾಕ್ಕೆ ಆರ್ಬಿಐನಿಂದ 2.40 ಕೋಟಿ ದಂಡ. ಇದಕ್ಕೆ ಕಾರಣ ಏನು? ಅನಧಿಕೃತ ಪಾವತಿ ವಿಧಾನ ಅಳವಡಿಸಿಕೊಂಡಿದ್ದಕ್ಕೆ ಕಾರ್ಡ್ ಪೇಮೆಂಟ್ನಿಂದ ಸೇವೆ ನೀಡುವ ಬಹುರಾಷ್ಟ್ರೀಯ ಕಂಪನಿ ವೀಸಾಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ 2.41 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದೆ. ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆಯದೆ ವೀಸಾ ಕಂಪನಿ ಪಾವತಿ ವಿಧಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದು ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಎಂದು ಆರ್ಬಿಐ ಹೇಳಿದೆ. ಆರ್ಬಿಐ ಕೈಗೊಂಡಿರುವ ಕ್ರಮ ನಮಗೆ ತಿಳಿದಿದ್ದು, ಸುರಕ್ಷಿತ ಪಾವತಿ ಸೇವೆ ನೀಡುವಲ್ಲಿ ನಾವು ಬದ್ಧರಾಗಿದ್ದೇವೆ ಎಂದು ವೀಸಾದ ವಕ್ತಾರರು ತಿಳಿಸಿದ್ದಾರೆ. ಕೆಲ ವಾಣಿಜ್ಯ ಉದ್ದೇಶಕ್ಕಾಗಿ ಕಾರ್ಡ್ ಕಂಪನಿಗಳು ಅನಧಿಕೃತ ಪಾವತಿ ವಿಧಾನವನ್ನು ಯಾವುದೇ ಕಾರಣಕ್ಕೂ ಅನುಸರಿಸಬಾರದು ಎಂದು ಕಳೆದ ಫೆಬ್ರವರಿಯಲ್ಲಿ ಕಾರ್ಡ್ ಸೇವೆ ನೀಡುವ ಕಂಪನಿಗಳಿಗೆ ಆರ್ಬಿಐ ಎಚ್ಚರಿಕೆಯನ್ನ ನೀಡಿತ್ತು. ಅಮೆರಿಕ ಮೂಲದ ವೀಸಾ ಕಂಪನಿ ಜಗತ್ತಿನ ಹಲವು ದೇಶಗಳಲ್ಲಿ ಪಾವತಿಗಳಿಗಾಗಿ ಡೆಬಿಟ್, ಕ್ರೆಡಿಟ್ ಮತ್ತು ಇತರ ಹಣಕಾಸಿನ ಸೇವೆಗಳನ್ನು ನೀಡುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.